ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ ಓಕೆ ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ ನಮ್ಮ ಮಗಳೇ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ ಈ ಕೇಳ್ರಿ ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ಕೊಂಡು ಕೂತಾರೆ ಅಲ್ಲಿ ನಮ್ಗೆ ಕೊಡ್ರಿ ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ ಯಾವಾಗಾದ್ರೂ ಮೀಟಿಂಗ್ ಇರ್ತಾರಲ್ಲ ಇವ್ರನ್ನ ಇಷ್ಟ ಎಲ್ಲ ಮೀಟಿಂಗ್ ಆದ್ಮೇಲೆ ಹೊರಗಡೆ ಬಿಡ್ತಾರೆ ಸ್ವಲ್ಪ ಸಮಾಧಾನ ಆದ್ಮೇಲೆ ಕಳಿಸ್ಬಿಡ್ತಾರೆ ಒಂದ್ಸಲ ಬಿಟ್ಟು ನೋಡ್ಬೇಕು ಅವ್ರನ್ನ ಅವ್ರು ಹೊರಗಡೆ ಬಿಟ್ಟರೆ ಏನಾಗುತ್ತೆ ಅವ್ನು ಗುಂಡಿ ಇಟ್ಕೊಳ್ಬೇಕಲ್ಲ ಬೆಂಕಿ ಹಚ್ಬೇಕು ಎರಡೇ ಒಂದ್ ಮಾಡ್ಬೇಕು ಎಲ್ಲ ಹೆಣ್ಮಕ್ಳು ಈಗ ನಮ್ಮ ಮಗಳಿಗೆ ಹಾಕಿದ ನೀನು 7 ಗಂಟೆ ಬಿಡ ಮತ್ತೆ ಕದ ಹಾಕಿ ನೀವು ಮುಂದೆ ಮೊಮ್ಮಗಳೆಲ್ಲ ಹೆಂಗ ಅಂದಿದ್ ಜನ ರಕ್ಷಣೆ ಇಲ್ಲ ನಮ್ಗೆ ಈಗ ನಮ್ಮ ರಕ್ಷಣೆ ಕೊಡ್ರಿ ಈಗ ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ ಓಕೆ ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ ನಮ್ಮ ಮಗಳೇ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ ಈ ಕೇಳ್ರಿ ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ಕೊಂಡು ಕೂತಾರೆ ಅಲ್ಲಿ ನಮ್ಗೆ ಕೊಡ್ರಿ ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ ಯಾವಾಗಾದ್ರೂ ಮೀಟಿಂಗ್ ಇರ್ತಾರಲ್ಲ ಇವ್ರನ್ನ ಇಷ್ಟ ಎಲ್ಲ ಮೀಟಿಂಗ್ ಆದ್ಮೇಲೆ ಹೊರಗಡೆ ಬಿಡ್ತಾರೆ ಸ್ವಲ್ಪ ಸಮಾಧಾನ ಆದ್ಮೇಲೆ ಕಳಿಸ್ಬಿಡ್ತಾರೆ ಒಂದ್ಸಲ ಬಿಟ್ಟು ನೋಡ್ಬೇಕು ಅವ್ರನ್ನ ಅವ್ರು ಹೊರಗಡೆ ಬಿಟ್ಟರೆ ಏನಾಗುತ್ತೆ ಅವ್ನು ಗುಂಡಿ ಇಟ್ಕೊಳ್ಬೇಕಲ್ಲ ಬೆಂಕಿ ಹಚ್ಬೇಕು ಎರಡೇ ಒಂದ್ ಮಾಡ್ಬೇಕು ಎಲ್ಲ ಹೆಣ್ಮಕ್ಳು ಈಗ ನಮ್ಮ ಮಗಳಿಗೆ ಹಾಕಿದ ನೀನು 7 ಗಂಟೆ ಬಿಡ ಮತ್ತೆ ಕದ ಹಾಕಿ ನೀವು ಮುಂದೆ ಮೊಮ್ಮಗಳೆಲ್ಲ ಹೆಂಗ ಅಂದಿದ್ ಜನ ರಕ್ಷಣೆ ಇಲ್ಲ ನಮ್ಗೆ ಈಗ ನಮ್ಮ ರಕ್ಷಣೆ ಕೊಡ್ರಿ ಈಗ ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ ಓಕೆ ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ ನಮ್ಮ ಮಗಳೇ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ ಈ ಕೇಳ್ರಿ ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ಕೊಂಡು ಕೂತಾರೆ ಅಲ್ಲಿ ನಮ್ಗೆ ಕೊಡ್ರಿ ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ ಯಾವಾಗಾದ್ರೂ ಮೀಟಿಂಗ್ ಇರ್ತಾರಲ್ಲ ಇವ್ರನ್ನ ಇಷ್ಟ ಎಲ್ಲ ಮೀಟಿಂಗ್ ಆದ್ಮೇಲೆ ಹೊರಗಡೆ ಬಿಡ್ತಾರೆ ಸ್ವಲ್ಪ ಸಮಾಧಾನ ಆದ್ಮೇಲೆ ಕಳಿಸ್ಬಿಡ್ತಾರೆ ಒಂದ್ಸಲ ಬಿಟ್ಟು ನೋಡ್ಬೇಕು ಅವ್ರನ್ನ ಅವ್ರು ಹೊರಗಡೆ ಬಿಟ್ಟರೆ ಏನಾಗುತ್ತೆ ಅವ್ನು ಗುಂಡಿ ಇಟ್ಕೊಳ್ಬೇಕಲ್ಲ ಬೆಂಕಿ ಹಚ್ಬೇಕು ಎರಡೇ ಒಂದ್ ಮಾಡ್ಬೇಕು ಎಲ್ಲ ಹೆಣ್ಮಕ್ಳು ಈಗ ನಮ್ಮ ಮಗಳಿಗೆ ಹಾಕಿದ ನೀನು 7 ಗಂಟೆ ಬಿಡ ಮತ್ತೆ ಕದ ಹಾಕಿ ನೀವು ಮುಂದೆ ಮೊಮ್ಮಗಳೆಲ್ಲ ಹೆಂಗ ಅಂದಿದ್ ಜನ ರಕ್ಷಣೆ ಇಲ್ಲ ನಮ್ಗೆ ಈಗ ನಮ್ಮ ರಕ್ಷಣೆ ಕೊಡ್ರಿ ಈಗ ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ ಓಕೆ ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ ನಮ್ಮ ಮಗಳೇ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ ಈ ಕೇಳ್ರಿ ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ಕೊಂಡು ಕೂತಾರೆ ಅಲ್ಲಿ ನಮ್ಗೆ ಕೊಡ್ರಿ ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ ಯಾವಾಗಾದ್ರೂ ಮೀಟಿಂಗ್ ಇರ್ತಾರಲ್ಲ ಇವ್ರನ್ನ ಇಷ್ಟ ಎಲ್ಲ ಮೀಟಿಂಗ್ ಆದ್ಮೇಲೆ ಹೊರಗಡೆ ಬಿಡ್ತಾರೆ
ಬಿಡ್ತಾರೆ, ಸ್ವಲ್ಪ ಸಮಾಧಾನ ಆದ್ಮೇಲೆ ಕಳಿಸ್ಬಿಡ್ತಾರೆ. ಒಂದ್ಸಲ ಬಿಟ್ಟು ನೋಡ್ಬೇಕು ಅವ್ರನ್ನ. ಏನಾಗ್ಬೇಕೀಗ? ಅವ್ರ ಹೊರಗಡೆ ಬಿಟ್ಟರೆ ಏನಾಗುತ್ತೆ? ಅವ್ನ ಗುಂಡಿ ಇಟ್ಕೊಳ್ಬೇಕಲ್ಲ, ಬೆಂಕಿ ಹಚ್ಬೇಕು. ಎರಡೇ ಒಂದ್ ಮಾಡ್ಬೇಕು. ಎಲ್ಲ ನಾವು ಹೆಣ್ಮಕ್ಳು ಈಗ ನಮ್ಮ ಮಗಳಿಗೆ ಹಾಕಿಗ ನೀನು 7 ಗಂಟೆ ಬಿಟ್ಟು ಮತ್ತೆ ಕದ ಹಾಕಿ ನೀವು ಮುಂದೆ ಮೊಮ್ಮಗಳೆಲ್ಲ ಹೆಂಗ ಅಂದಿದ್ ಜನ ರಕ್ಷಣೆ ಇಲ್ಲ, ರಕ್ಷಣೆ ಇಲ್ಲ ನಮ್ಗೆ ಈಗ. ನಮ್ಮ ರಕ್ಷಣೆ ಕೊಡ್ರಿ ಈಗ. ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗರಿ. ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನು ಅವನಿಗೆ ಏನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳೇ ಅವ್ನು ಮಾತ್ರ ನಾವು ಬಿಡೋದಿಲ್ಲ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈ ಕೇಳ್ರಿ, ಆ ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ಕೊಂಡು ಕೂತಾರೆ ಅಲ್ಲಿ. ನಮ್ಗೆ ಕೊಡ್ರಿ, ನಾವು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ. ಯಾವಾಗಾದ್ರೂ ಮೀಟಿಂಗ್ ಇರ್ತಾರಲ್ಲ ಇವ್ರನ್ನ ಇಷ್ಟ ಎಲ್ಲ ಮೀಟಿಂಗ್ ಆದ್ಮೇಲೆ ಹೊರಗಡೆ ಬಿಡ್ತಾರೆ, ಸ್ವಲ್ಪ ಸಮಾಧಾನ ಆದ್ಮೇಲೆ ಕಳಿಸ್ಬಿಡ್ತಾರೆ. ಒಂದ್ಸಲ ಬಿಟ್ಟು ನೋಡ್ಬೇಕು ಅವ್ರನ್ನ. ಏನಾಗ್ಬೇಕೀಗ? ಅವ್ರ ಹೊರಗಡೆ ಬಿಟ್ಟರೆ ಏನಾಗುತ್ತೆ? ಅವ್ನ ಗುಂಡಿ ಇಟ್ಕೊಳ್ಬೇಕಲ್ಲ, ಬೆಂಕಿ ಹಚ್ಬೇಕು. ಎರಡೇ ಒಂದ್ ಮಾಡ್ಬೇಕು. ಎಲ್ಲ ನಾವು ಹೆಣ್ಮಕ್ಳು ಈಗ ನಮ್ಮ ಮಗಳಿಗೆ ಹಾಕಿಗ ನೀನು 7 ಗಂಟೆ ಬಿಟ್ಟು ಮತ್ತೆ ಕದ ಹಾಕಿ ನೀವು ಮುಂದೆ ಮೊಮ್ಮಗಳೆಲ್ಲ ಹೆಂಗ ಅಂದಿದ್ ಜನ ರಕ್ಷಣೆ ಇಲ್ಲ, ರಕ್ಷಣೆ ಇಲ್ಲ ನಮ್ಗೆ ಈಗ. ನಮ್ಮ ರಕ್ಷಣೆ ಕೊಡ್ರಿ ಈಗ. ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗರಿ. ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನು ಅವನಿಗೆ ಏನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳೇ ಅವ್ನು ಮಾತ್ರ ನಾವು ಬಿಡೋದಿಲ್ಲ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈ ಕೇಳ್ರಿ, ಆ ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ಕೊಂಡು ಕೂತಾರೆ ಅಲ್ಲಿ. ನಮ್ಗೆ ಕೊಡ್ರಿ, ನಾವು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ. ಯಾವಾಗಾದ್ರೂ ಮೀಟಿಂಗ್ ಇರ್ತಾರಲ್ಲ ಇವ್ರನ್ನ ಇಷ್ಟ ಎಲ್ಲ ಮೀಟಿಂಗ್ ಆದ್ಮೇಲೆ ಹೊರಗಡೆ ಬಿಡ್ತಾರೆ, ಸ್ವಲ್ಪ ಸಮಾಧಾನ ಆದ್ಮೇಲೆ ಕಳಿಸ್ಬಿಡ್ತಾರೆ. ಒಂದ್ಸಲ ಬಿಟ್ಟು ನೋಡ್ಬೇಕು ಅವ್ರನ್ನ. ಏನಾಗ್ಬೇಕೀಗ? ಅವ್ರ ಹೊರಗಡೆ ಬಿಟ್ಟರೆ ಏನಾಗುತ್ತೆ? ಅವ್ನ ಗುಂಡಿ ಇಟ್ಕೊಳ್ಬೇಕಲ್ಲ, ಬೆಂಕಿ ಹಚ್ಬೇಕು. ಎರಡೇ ಒಂದ್ ಮಾಡ್ಬೇಕು. ಎಲ್ಲ ನಾವು ಹೆಣ್ಮಕ್ಳು ಈಗ ನಮ್ಮ ಮಗಳಿಗೆ ಹಾಕಿಗ ನೀನು 7 ಗಂಟೆ ಬಿಟ್ಟು ಮತ್ತೆ ಕದ ಹಾಕಿ ನೀವು ಮುಂದೆ ಮೊಮ್ಮಗಳೆಲ್ಲ ಹೆಂಗ ಅಂದಿದ್ ಜನ ರಕ್ಷಣೆ ಇಲ್ಲ, ರಕ್ಷಣೆ ಇಲ್ಲ ನಮ್ಗೆ ಈಗ. ನಮ್ಮ ರಕ್ಷಣೆ ಕೊಡ್ರಿ ಈಗ. ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗರಿ. ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನು ಅವನಿಗೆ ಏನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳೇ ಅವ್ನು ಮಾತ್ರ ನಾವು ಬಿಡೋದಿಲ್ಲ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈ ಕೇಳ್ರಿ, ಆ ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ಕೊಂಡು ಕೂತಾರೆ ಅಲ್ಲಿ. ನಮ್ಗೆ ಕೊಡ್ರಿ, ನಾವು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ. ಯಾವಾಗಾದ್ರೂ ಮೀಟಿಂಗ್ ಇರ್ತಾರಲ್ಲ ಇವ್ರನ್ನ ಇಷ್ಟ ಎಲ್ಲ ಮೀಟಿಂಗ್ ಆದ್ಮೇಲೆ ಹೊರಗಡೆ ಬಿಡ್ತಾರೆ, ಸ್ವಲ್ಪ ಸಮಾಧಾನ ಆದ್ಮೇಲೆ ಕಳಿಸ್ಬಿಡ್ತಾರೆ. ಒಂದ್ಸಲ ಬಿಟ್ಟು ನೋಡ್ಬೇಕು ಅವ್ರನ್ನ. ಏನಾಗ್ಬೇಕೀಗ? ಅವ್ರ ಹೊರಗಡೆ ಬಿಟ್ಟರೆ ಏನಾಗುತ್ತೆ?